ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Hello, sir. Yes. Hey, Sharath. Are, hey, what a pleasant surprise, man. Nice. Hey, nice. Sit. Hey, ಇದೆ ನೀನಿಲ್ಲಿ? ನಿಮ್ಮನ್ನು ಮೀಟ್ ಮಾಡೋದಕ್ಕೆ ರೀಸನ್ ಬೇಕಾ ಸರ್? ತುಂಬ ಬ್ಯುಸಿ ಇದ್ರಿ ಅನ್ಸುತ್ತೆ. ಬ್ಯುಸಿ? ಒಂಥರ ಬ್ಯುಸಿನೇ, ಬಟ್ ನಿನಗೆ ಟೈಮ್ ಕೊಡದೇ ಇರೋ ಅಷ್ಟಲ್ಲ. ಎಷ್ಟು ದಿವಸ ಆಗೋಗಿತ್ತು ನೀನು ನೋಡಿ. ಎನಿವೇಸ್, ಜ್ಯೂಸ್, ಕಾಫಿ, ಟೀ ಏನು ಬೇಡ ಸರ್, ಇನ್ನೊಂದು 10 ನಿಮಿಷ ಟೈಮ್ ಸಾಕು ನನಗೆ. ಅರೆ, ಇಡೀ ದಿವಸ ಟೈಮ್ ಕೊಡ್ತೀನಿ. ಹೇಳಪ್ಪ. ದಟ್ ಸೋ ಸ್ವೀಟ್ ಆಫ್ ಯು ಸರ್. ಸರ್, ನನ್ನ ಅಂಬಿಕಾಗೊಂದು ಆಸೆ ಇತ್ತು, ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ. ಅದಕ್ಕೆ ಹೆಣ್ಮಕ್ಳಿಗೋಸ್ಕರ ಅಂತಲೇ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡೋಣ ಅಂತ ಇದ್ದೀನಿ. ಗುಡ್. ನೋಡು, ಈ ಥರ ಯುನೀಕ್ ಐಡಿಯಾಸ್ ಇದೆಯಲ್ಲ, ಈ ಕಾರಣಕ್ಕೆ ನೀನು ಭಾಳ ಇಷ್ಟ ಆಗೋದು ನನಗೆ. ಹೇಳಪ್ಪ, ಈಗ ನನ್ನಿಂದ ಏನಾಗಬೇಕು? ಸರ್, ಅಂಬಿಕಾ ಹೋದರೂ ಯಾವಾಗಲೂ ನನ್ನ ಜೊತೆನೇ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ದಿಸ್ ಪ್ರಾಜೆಕ್ಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನೀವು ನನ್ನ ಇನ್ಸ್ಪಿರೇಷನ್. ಹಾಗಾಗಿ ಒಂದ್ಸರಿ ನೀವು ಕಣ್ಣು ಹಾಯಿಸಿದ್ರೆ ಈ ಪ್ರಾಜೆಕ್ಟು ಎತ್ತರಕ್ಕೆ ಹೋಗುತ್ತೆ ಅಂತ. ಬಹಳ ದೊಡ್ಡ ಮಾತು ಶರತ್. ಅರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಅಚೀವ್ ಮಾಡಿದೆ ನೀನು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ಮ್ಯಾನ್. ನೀನು ಎಲ್ಲರ ಮನಸ್ಸನ್ನು ಗೆದ್ದಿದ್ಯಾ. ನೋ ಸರ್, ಆ ಭ್ರಮೇಲಿದ್ದೆ. ಆದರೆ ವಾಸ್ತವ ನಿಮಗೆ ಗೊತ್ತಲ್ಲ, ನನ್ನ ಮಗಳು ನನ್ನಿಂದ ದೂರ ಇದ್ದಾಳೆ. ಚಾರ್ಲಿ ಚಾಪ್ಲಿನ್ ಒಂದು ಮಾತು ಹೇಳಿಲ್ವಾ ಶರತ್? ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್, ಈವನ್ ಆರ್ ಟ್ರಬಲ್ಸ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇಪ್ಪ. ನನ್ನ ಲೈಫಲ್ಲಿ ನಾನು ಒಂಟಿಯಾಗಿದ್ದೆ, ನನ್ನ ಜೀವನ ಪೂರ್ತಿ ಒಂಟಿಯಾಗೇ ಇದ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಭೂಮಿಕಾ ಅವ್ರು ಬಂದರು, ನನ್ನ ಬದುಕೆ ಬದಲಾಗೋಯ್ತು. ಕಳೆದೋಗಿದ್ದು ನಮ್ಮಮ್ಮ ಸಿಕ್ಕಿದ್ರು, ನನ್ನ ಬಾಳಕ್ಕೆ ಬೆಳಕಾದ್ರು. ನನ್ನ ತಂಗಿ ಜೊತೆಗೆ ಪುಟ್ಟ ಸೊಸೆ ಕೂಡ ಬಂದಿದ್ದಾಳಪ್ಪ. ನಿನ್ನ ಲೈಫು ಹಾಗೆ ಆಗುತ್ತೆ, ಒಂಟಿಯಾಗಿರಲ್ಲ, ಖಂಡಿತ ಚೇಂಜಸ್ ಆಗುತ್ತೆ. ನೀನು ಏನೇನು ಕಳ್ಕೊಂಡಿದ್ಯೋ ಅದನ್ನೆಲ್ಲ ತುಂಬಿಕೊಡೋದಕ್ಕೆ ಮತ್ತೊಬ್ರು ಬಂದೇ ಬರ್ತಾರೆ. ನಿನ್ನ ಮಗಳ ಮುಖದಲ್ಲಿ ನಗು ತರ್ತಾರೆ. ಆ್ಯಂಡ್ ನಿನ್ನ ಮಗಳು ನಿನಗೆ ಮತ್ತೆ ಸಿಗ್ತಾಳೆ. ಡೋಂಟ್ ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗೌತಮ್ ದಿವಾನ್ ಅಂದರೆ ಏನು ಸುಮ್ಮನೆನಾ? ಕಳೆದಿದ್ದ ಕ್ಷಣಗಳೇ ಆದರೂ ಜೀವನಕ್ಕೆ ಬೇಕಾಗುವಂಥ ಚೈತನ್ಯ ಕೊಡುವಂಥವ್ರು ನೀವು. ನೋ 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 ನನಗೂ ನಿಮ್ಮಂಥ ಡೈನಮಿಕ್ ಯೂತ್ ಚಾರ್ಮಿಂಗ್ ಬಿಸ್ನೆಸ್ ಟೈಕೂನ್ಸಿಂದ ಕಲಿಯೋದು ಭಾಳ ಇರುತ್ತೆ. ಅರೆ, ಯು ಆರ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ದಟ್ಸ್ ಸೋ ಕೈಂಡ್ ಆಫ್ ಯು ಸರ್. ನೋ ಫಾರ್ಮಾಲಿಟೀಸ್. ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಾಗೆ ನನ್ನಿಂದ ಏನೇನು ಗೈಡ್ಲೈನ್ಸ್ ಬೇಕು, ಏನು ಸಪೋರ್ಟ್ ಬೇಕು, ಆಲ್ವೇಸ್ ದೇರ್ ಫಾರ್. ಏನು ಬೇಕಾದ್ರೂ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಅಗೇನ್ ಸರ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡು. ತಿಂಡಿಗೆ ಬಂದಿಲ್ಲ? ತಲೆ ಹಿಡ್ಕೊಂಡಿದೆ, ಹೊಟ್ಟೆ ತೊಳಸ್ದಾಗ ಆಗ್ತದೆ, ಅದಕ್ಕೆ ಬಂದಿಲ್ಲ. ನಂಗೆ ತಿಂಡಿ ಬೇಡ. ನಿನ್ನೆ ಜಾಸ್ತಿ ಕುಡಿದೆಯಲ್ಲ, ಅದಕ್ಕೆ ಹೀಗಾಗ್ತಿದೆ. ಅದು ಹಾಗೇನೆ, ಕುಡಿಯೋವಾಗ ಚೆನ್ನಾಗಿರುತ್ತೆ, ಸ್ವರ್ಗ ಇದ್ದಂಗಿರುತ್ತೆ, ಲೈಟ್ ಆಗಿರುತ್ತೆ, ಮೈಂಡು ಬಾಡಿ ಎಲ್ಲ ಗಾಳಿಯಲ್ಲಿ ತಿಲಾಡ್ದಂಗಿರುತ್ತೆ. ನೆಕ್ಸ್ಟ್ ಡೇ ಉಲ್ಟಾ ನರ್ಕ ತೋರಿಸ್ಬಿಡುತ್ತೆ. ತಲೆ ಭಾರ, ಮೈ ಭಾರ, ಯಾಕಾದ್ರೂ ಕುಡಿದ್ವಪ್ಪ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಯು ಡೋಂಟ್ ವರಿ, ಲೈಮ್ ಜ್ಯೂಸ್ ತಗೋ, ಹ್ಯಾಂಗ್ ಓವರ್ ಕಮ್ಮಿ ಆಗುತ್ತೆ. ಏನು ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಒಳ್ಳೆ ಕುಡಿತದ ಮೇಲೆ PhD ಮಾಡಿರೋ ಹಾಗೆ. ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಈ ಥರ ಎಲ್ಲ ಡೀಟೇಲ್ ಹೇಗೆ ಹೇಳೋಕ್ಕಾಗೋದು? ನಿಜ ಹೇಳು, ಕುಡ್ದಿದ್ಯಲ್ವಾ ಮೊದಲು? ಪಕ್ಕಾ ಡೌಟ್ ಇದೆ ನೀನು ಕುಡ್ತಿದ್ಯಾ ಅಂತ. ನಿಜ ಹೇಳು, ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಜೊತೆ ಕುಡ್ದಿದ್ಯಾ? ಪರವಾಗಿಲ್ವೇ, ಮೇಸ್ಟ್ರು ಮುದ್ದಿನ ಮಗಳು ಇದನ್ನೆಲ್ಲ ಮಾಡಿದಾಳೆ. ಇಲ್ಲ ಅಪ್ಪಿ, ಅದು ಗೊತ್ತು ಬಿಡಕ್ಕ. ಈ ಐಮ್ ವೆರಿ ಇನ್ನೋಸೆಂಟ್ ಅನ್ನೋ ಥರ ಇರ್ತಾರಲ್ವಾ, ಅವ್ರಿಗಿಂತ ಮಹಾನ್ ಕಳ್ಳರು ಇನ್ನೊಬ್ರು ಇರೋದಿಲ್ವಂತೆ. ಅದಕ್ಕೆ ನೀನೇ ಬೆಸ್ಟ್ ಎಕ್ಸಾಂಪಲ್. ಎಣ್ಣೆ ಎಲ್ಲ ಹೊಡೆದ್ಬಿಟ್ಟಿದ್ಯಲ್ಲ. ಅಲ್ಲ ಅಪ್ಪಿ, ಅದು ಹಾಗಲ್ಲ. ನಾನು ಹೇಳೋದು ಕೇಳು. ಏನಾಯ್ತು ಅಂದ್ರೆ, ಏನಾಯ್ತು? ನಾನ್ ಕುಡ್ದಿಲ್ಲ ಅಪ್ಪಿ, ನನ್ನ ಫ್ರೆಂಡ್ಸ್ ಜ್ಯೂಸಲ್ಲಿ ಡ್ರಿಂಕ್ ನ ಮಿಕ್ಸ್ ಮಾಡಿಕೊಟ್ರು, ನಾನು ತುಂಬಾ ಅಮಾಯಕಳು ಅಂತ ಹೇಳ್ತೀಯ ತಾನೆ? ಎಕ್ಸಾಕ್ಟ್ಲಿ ಹಾಗೆ ಆಗಿದ್ದು.
ಬಟ್ ನನಗೆ ಡ್ರಿಂಕ್ ಮಾಡೋ ಎಕ್ಸ್ಪೀರಿಯನ್ಸು ಕಾಲೇಜಲ್ಲಿ ಆಗಿಲ್ಲ. ಮದುವೆ ಆದ್ಮೇಲೆ ಆನಂದ್ ಅಪರ್ಣ ಅವ್ರ ಮನೇಲಿ ಒಂದು ಗೆಟ್ ಟುಗೆದರ್ ಇತ್ತು. ಅಲ್ಲಿ ಅವ್ರು ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಟ್ರು ತಮಾಷೆಗೆ ಅಂತ. ನನ್ನ ಕೆಪಾಸಿಟಿಗೆ ಅದು ಜಾಸ್ತಿ ಆಗೋಯ್ತು. ಸೊ ನಿನ್ನಾಗೇನೆ ನನಗೋಯ್ತು ಗೊತ್ತಾ. ಓ, ಅಂದ್ರೆ ನಿನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಆಯ್ತು. ನೋಡು ಹೇಗಿದ್ಯಾ ನೀನು. ನೀನ್ ಮಾತ್ರ ಇದನ್ನೆಲ್ಲ ಮಾಡ್ಬೋದಂತೆ, ನಾನ್ ಮಾಡಿದ್ರೆ ದೊಡ್ಡ ಕ್ರೈಮ್ ಅಲ್ವಾ? ನಿನ್ನಿಂದ ಅಪ್ಪನ್ ಮರ್ಯಾದೆ ಹೋಗಲ್ಲ, ಆದ್ರೆ ನನ್ನಿಂದ ಮಾತ್ರ ಅಪ್ಪನ್ ಮರ್ಯಾದೆ 3 ಕಾಸಿಗೆ ಹರಾಜ್ ಆಗೋಗತ್ತೆ. ನಿನ್ಗೊಂದ್ ರೂಲ್ಸ್, ನನಗೊಂದ್ ರೂಲ್ಸ್. ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು. ಅಪ್ಪಿ ಅದ್ ಹಾಗಲ್ಲ. ಇನ್ ಹೇಗೆ ಅಕ್ಕ? ಯಾರ್ ಕುಡಿದ್ರು ಎಣ್ಣೆನೆ. ನೀನೇನು ಕೊಬ್ಬರಿ ಎಣ್ಣೆ ಕುಡ್ದಿಲ್ಲ, ನೀನ್ ಕುಡ್ದಿರೋದು ಎಣ್ಣೆನೆ. ಅಪ್ಪಿ ನಾನೇನ್ ಬೇಕು ಅಂತ ಕುಡ್ದಿಲ್ಲ, ನನಗೆ ಗೊತ್ತಿಲ್ಲದೆ ನನಗೆ ಕುಡ್ಸಿದ್ದು. ಅದು ಅಲ್ದೆ ನಾನ್ ನಿನ್ ತರ ಗಲಾಟೆ ಎಲ್ಲ ಮಾಡಿಲ್ಲ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಓ ಆಯ್ತು ಬಿಡಕ್ಕ, ನೀನ್ ಮಾಡಿದ್ರೆ ಚಮತ್ಕಾರ, ನಾನ್ ಮಾಡಿದ್ರೆ ಅನಾಚಾರ. ಓಕೆನಾ? ಅಪ್ಪಿ ನಾನು ಎಲ್ಲಿ ಹಾಗಂದೆ? ಮತ್ತೆ ಇನ್ ಹೇಗಂದೆ? ಓಕೆ ಬಿಡು, ಇದನ್ನ ದೊಡ್ಡ ಮಾಡೋದು ಬೇಡ. ಓಹೋ, ನೀನು ಕುಡ್ದಿದ್ಯಾ ಅಲ್ವಾ, ಅದಕ್ಕೆ ಈ ವಿಷಯನ ದೊಡ್ಡದ್ ಮಾಡೋದ್ ಬೇಡ ಅಂತ. ಇಲ್ಲ ಅಂದಿದ್ರೆ ಈ ವಿಷಯ ತುಂಬಾ ದೊಡ್ಡದಾಗ್ಬಿಡ್ತಿತ್ತು ಅಲ್ವಾ? ಎಲ್ರು ರೂಲ್ಸ್ ಪ್ರಕಾರ ಆಟ ಆಡಿದ್ರೆ ನೀನು ಆಟಕ್ಕೆ ತಕ್ಕ ಹಾಗೆ ರೂಲ್ಸ್ ನ ಚೇಂಜ್ ಮಾಡ್ಕೊಂಡ್ಬಿಡ್ತೀಯ. ಇದ್ರಲ್ಲೆಲ್ಲ ಭಾರಿ ಹುಷಾರಕ್ಕ ನೀನು ಟೀಚರ್ ಆಗೋ ಬದಲು ಪಾಲಿಟಿಷಿಯನ್ ಆಗ್ಬೇಕಾಗಿತ್ತು. ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ತೀಯ. ನಾವೇ ದೊಡ್ಡರು, ಮಾತಾಡಿ ಕೆಟ್ಟವ್ರಾಗ್ಬಿಡ್ತೀವಿ. ಇತ್ತೀಚೆಗೆ ನಿನ್ ಜೊತೆ ಹೇಗ್ ಮಾತಾಡೋದಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನೋಡಪ್ಪಿ, ನಾನು ಏನೇ ಹೇಳಿದ್ರು ನಿನ್ ಮೇಲಿರೋ ಕಾಳಜಿಯಿಂದ ಹೇಳ್ತೀನಿ. ನಿನಗೆ ನನ್ನ ಮೇಲಿರೋ ಭಾವನೆ ಬದಲಾಗಿರ್ಬೋದು, ಆದ್ರೆ ತಂಗಿ ಅನ್ನೋ ಪ್ರೀತಿ ನನ್ಗೆ ಯಾವಾಗ್ಲೂ ಇರುತ್ತೆ. ನಿನ್ನೆನೂ ಇತ್ತು, ಇವತ್ತು ಇದೆ, ಹಾಗೆ ನಾಳೆನೂ ಇರುತ್ತೆ. ಎಲ್ಲ ಗೊತ್ತು ಬಿಡು. ಸರಿ, ಬಾ ತಿಂಡಿ ಮಾಡು. ನೀನ್ ಹೋಗು, ನನಗೆ ತಿನ್ಬೇಕು ಅನ್ಸ್ದಾಗ ತಿಂತೀನಿ. ಸರಿ. ಮಾತು ಕೇಳಿನೇ ನನ್ನ ತಲೆನೋವು ಹೋಯ್ತು. ತಲೆನೋವಿಗೆ ತಲೆನೋವು ಇವಳು. ಆಯಪ್ಪ ಕಂದ, ಹೇಗಿದ್ಯಮ್ಮ? ಹೇಗಿದ್ಯಾ ಅಂದ್ರೆ ನಿನ್ನೆ ಹೇಗಿದ್ನೋ ಇವತ್ತು ಹಾಗೆ ಇದ್ದೀನಿ. ಅಲ್ಲಪ್ಪ, ನೋಡಿ ಎಷ್ಟೋ ದಿನ ಆಯ್ತು ಅನ್ನೋ ತರ ಕೇಳ್ತಿದ್ರಲ್ಲ. ಅದು ಹಾಗೆ ಅಲ್ವೇನಮ್ಮ, ಫೋನ್ ಮಾಡಿದ ತಕ್ಷಣ ಹೇಗಿದ್ದೀರಾ ಅನ್ನೋದು ಬಂದು ಬಿಡುತ್ತೆ. ಅದು ಒಂಥರ ಅಭ್ಯಾಸ ಬಲ, ಅದಕ್ಕೆ ಕೇಳಿದೆ. ಅದು ಸರಿ ಅನ್ನಿ. ಹೇಳಿ ಅಪ್ಪ, ಏನ್ ಕಾಲ್ ಮಾಡಿದ್ದು? ಏನಿಲ್ಲಮ್ಮ, ನಿನಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸಾ? ಏನಕ್ಕೆ? ಅದೇಮ್ಮ, ನಿನ್ನೆ ಸಿಚುವೇಶನ್ನ ನೀನು ಹ್ಯಾಂಡಲ್ ಮಾಡಿದ ರೀತಿ ನಂಗೆ ತುಂಬ ಖುಷಿ ಕೊಡ್ತು. ಅಷ್ಟು ದೊಡ್ಡ ರಾಮಾಯಣ ಆಗಿದ್ರು ಏನೇ ಆಗಿಲ್ಲ ಅನ್ನೋ ಥರ ನೀನೆಲ್ಲ ನಿಭಾಯಿಸ್ಬಿಟ್ಟೆ. ಒಂದು ಚೂರು ಸುಳಿವು ಯಾರಿಗೂ ಕೊಡ್ಲಿಲ್ಲ. ಅದನ್ನು ಯಾರೇ ಆಗಲಿ ಮೆಚ್ಚಬೇಕಲ್ವೇನಮ್ಮ. ನೋಡಕ್ಕೆ ಸೌಮ್ಯವಾಗಿರ್ತೀಯ, ಆದರೆ ಮಹಾನ್ ಗಟ್ಗಿತಿ ನೀನು. ಅಪ್ಪ ಹಾಗೆಲ್ಲ ಏನು ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.